ಸಂಸ್ಥೆಗಳಲ್ಲಿ ಎಲ್ಲ ಸಂಸ್ಥೆಗಳಲ್ಲಿ ಇದೆ. ಪರ್ಸೆಂಟೇಜು ಜಾಸ್ತಿ ಇರ್ಬೋದು, ಖಾಸಗಿ ಸಂಸ್ಥೆಯಲ್ಲಿ ಕಮ್ಮಿ ಇರ್ಬೋದು ಅಷ್ಟೇ ಹೊರತು ಇದಕ್ಕೆ ಎಕ್ಸ್ಕ್ಯೂಸ್ ಅನ್ನೋದು ಇಲ್ಲ. ಇವಾಗ ನಾನು ಒಂದು ಸರ್ಕಾರಿ ಹುದ್ದೆಗೆ ಸೇರಬೇಕಾದ್ರೆ ನನ್ನಲ್ಲಿ ಒಂದು ವಿಚಾರ ಇರಬೇಕು, ನಾನು ಒಬ್ಬ ಜನತಾ ಸೇವಕನಾಗಿ ಸೇವೆ ಮಾಡೋಕ್ಕೆ ಬಂದಿದ್ದೇನೆ ಅಂತ. ಅದೇ ರೀತಿ ರಾಜಕಾರಣದಲ್ಲಿ ಇರಬೇಕು, ಅದೇ ರೀತಿ ನ್ಯಾಯಾಂಗದಲ್ಲೂ ಇರಬೇಕು. ಯಾಕಂದರೆ ಅವ್ರು ಮಾಡುವ ಕೆಲಸಕ್ಕೆ ಪ್ರತಿಫಲವಾಗಿ ಸಂಬಳ ಕೊಡಬೇಕು. ನಾವು ಆ ಸಂಬಳದಲ್ಲೇ ಜೀವನ ಮಾಡುವಂಥ ಒಂದು ಅಭ್ಯಾಸವನ್ನು ನಾವು ನಮ್ಮಲ್ಲಿ ಇಟ್ಕೊಳ್ಬೇಕು. ಇವಾಗ ನಾನು ಹೇಳಿದಲ್ಲ, ನನ್ನ ತಂದೆಯವರು ಹೈಕೋರ್ಟ್ ಜಡ್ಜ್ ಆಗಿದ್ದಾಗ 3,500,000, ಆವಾಗ ಅದು ಸಾಲ್ತಾ ಇತ್ತು. ತದನಂತರ ಅವರು ರಿಟೈರ್ ಆಗುವಾಗಲೂ ಅಷ್ಟೇ ಸಂಬಳ ಇದ್ದದ್ದು, 4,000 ಸುಪ್ರೀಂ ಕೋರ್ಟಲ್ಲಿ, 3,500 ಹೈಕೋರ್ಟಲ್ಲಿ. ಪ್ರಾಮಾಣಿಕತೆ ಇಲ್ಲದೇ ಇದ್ದರೆ ಮತ್ತು ಅದಕ್ಕೆ ಬೆಲೆ ಇಲ್ಲ. ನೀವು ಹೇಳಿದ ನಿಜ, ನ್ಯಾಯಾಂಗದಲ್ಲೂ ಕೂಡ ಭ್ರಷ್ಟಾಚಾರ ಇದೆ, ಆದರೆ ಇತರ ಸಂಸ್ಥೆಗಳಷ್ಟು ಇಲ್ಲದೇ ಇರ್ಬೋದು.